ಗಾಂಧಿನಗರಕ್ಕೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅನ್ನೋ ಒಂದು ಡಿಫ್ರೆಂಟ್ ಟೈಟಲ್ ಮುಖಾಂತರ ಪ್ರವೀರ್ ಈಗ ಹಲ್ಚಲ್ ಎಪ್ಸೋಕ್ಕೆ ರೆಡಿ ಆಗಿದ್ದಾರೆ ಗಾಂಧಿನಗರದಲ್ಲಿ. ಸೊ ಪ್ರವೀರ್, ಸಹಜವಾಗಿ ಒಂದು ಸಿನಿಮಾ ಅಂದಾಗ ಒಂದಿಷ್ಟು ಕ್ಯೂರಿಯಾಸಿಟಿ ಇರುತ್ತೆ, ಒಂದಿಷ್ಟು ಪ್ರಿಪ್ರೇಷನ್ಸ್ ಇರುತ್ತೆ. ನಿಮ್ಮ ಈ ಸಾಂಗ್ನ ಹುಕ್ ಸ್ಟೆಪ್ಪು ಈಗ ಆಲ್ರೆಡಿ ದುನಿಯಾ ವಿಜಯ್ ಸರ್ ಮಾತಾಡಿದ್ರು ಫಸ್ಟಾಗಿ, ತುಂಬ ಜನ ಇಷ್ಟಪಟ್ಟರು. ಫಸ್ಟ್ ರಿಯಾಕ್ಷನ್ ಏನು ಅನಿಸುತ್ತೆ ಅಂತ? ತುಂಬ ಖುಷಿಯಾಗುತ್ತೆ. ಸ್ಯಾಂಡಲ್ವುಡ್ ಸಲ್ಗ ದುನಿಯಾ ವಿಜಯ್ ಸರ್ ನಮ್ಗೆ ಸಪೋರ್ಟ್ ಮಾಡಿಬಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದುಬಿಟ್ಟು ನಮಗೆಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ. ಹೀಗೆ ಥರ ಎಲ್ಲ ಕನ್ನಡ ಜನತೆ ನಮ್ಮ ಸಾಂಗ್ ಸಪೋರ್ಟ್ ಮಾಡಿ, ಎಲ್ಲ ಹುಕ್ ಸ್ಟೆಪ್ ಮಾಡಿ, ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಸ್ ಸರ್, ಸ್ಪೆಷಲ್ ಏನಂತಂದರೆ ಒಂದು ಇಷ್ಟು ಸಿನಿಮಾಗಳಿಗೆ ಬರಬೇಕಾದ್ರೆ ಒಂದಿಷ್ಟು ಕನಸುಗಳಿರುತ್ತೆ. ಸೊ ಈ ಥರದ್ದೊಂದು ಕಲ್ಪನೆಗಳಿರುತ್ತೆ, ಈ ಥರದ್ದು ಪಾತ್ರ ಮಾಡಬೇಕನ್ನೋಂಥ ಚಾಲೆಂಜಸ್ ಇರುತ್ತೆ. ನಿಮಗೆ ಇಂಡಸ್ಟ್ರಿಗೆ ಬರುವಾಗ ಇದ್ದಂಥ ಚಾಲೆಂಜ್ ಏನು? ಸೊ ಈಗ ಈ ಹಂತಕ್ಕೆ ಏನು ಅನಿಸುತ್ತೆ ಅಂತ? ಇಂಡಸ್ಟ್ರಿಗೆ ಈ ಕಾಲದಲ್ಲಿ ಬರೋಕ್ಕೆ ತುಂಬ ಕಷ್ಟ ಇದೆ. ಆದರೂ ನಮಗೆ ಸಿಕ್ಕಿರುವಂಥ ಪ್ರೊಡ್ಯೂಸರ್ ಆಗಿರಲಿ, ಇಲ್ಲ ಡೈರೆಕ್ಟರ್ ಆಗಿರಲಿ, ಇಲ್ಲ ನಮ್ಮ ಟೆಕ್ನಿಕಲ್ ಟೀಮ್ ಆಗಿರಲಿ, ಒಂದೊಳ್ಳೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡಿತ್ತು. ಸೊ ನಮಗೆಲ್ಲ ತುಂಬ ಸುಲಭ ಆಯಿತು. ಎಸ್, ಈಗ ಪ್ರತಿ ಒಂದು ಡ್ರೀಮ್ ಶುರುವಾದಾಗ ಒಂದಿಷ್ಟು ಕಲ್ಪನೆಗಳಿರುತ್ತೆ. ಎಸ್, ನಾನು ಹೋದರೆ ಇಂಥವ್ರನ್ನ ಒಂದು ಫಾಲೋ ಮಾಡಬೇಕು, ಇನ್ಸ್ಪಿರೇಷನ್ ಆಗಿರ್ತಾರೆ. ನಿಮಗೆ ಇನ್ಸ್ಪಿರೇಷನ್ ಆಗಿದ್ದಂತಹ ಸ್ಟಾರ್ ಯಾರಾಗಿದ್ರು ಅಂತ? ನಮಗೆಲ್ಲರೂ ಇನ್ಸ್ಪಿರೇಷನ್ನೇ ಸರ್. ನಮಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಆಗಿರಲಿ, ಇಲ್ಲ ಅಪ್ಪು ಸರ್ ಆಗಿರಲಿ, ಡ್ಯಾನ್ಸ್ ಬಂದಾಗ ಅಪ್ಪು ಸರ್ ಆಗಿರಲಿ, ಇಲ್ಲ ದುನಿಯಾ ವಿಜಯ್ ಸರ್ ಹೇಗೆ ಮಾಸ್ ಸೀನ್ಸ್ನ ಹೇಗೆ ಅಪ್ರೋಚ್ ಮಾಡ್ತಾರೆ ಅವರಾಗಿರಲಿ, ಇಲ್ಲ ರವಿಚಂದ್ರನ್ ಸರ್ ಆಗಿರಲಿ, ಎಲ್ಲರೂ ನಮ್ಗೆ ಇನ್ಸ್ಪಿರೇಷನ್ನೇ ಸರ್. ಈ ಸರ್ ಪರ್ಟಿಕ್ಯುಲರ್ ಆಗಿ ಈಗ ಸಹಜವಾಗಿ ಅಂದರೆ ಸ್ಟಾರ್ ಫ್ಯಾಮಿಲಿಯಿಂದ ಸ್ಟಾರ್ ಮಕ್ಕಳು ಬರ್ತಾ ಇರ್ತಾರೆ, ಅದೇ ಫೀಲ್ಡಿಂದ ಬರ್ತಾ ಇರ್ತಾರೆ. ಆ ಪ್ರಶ್ನೆ ನಿಮ್ಗೆ ಎದುರಾಗಿತ್ತು. ತಂದೆ ಕನ್ನಡ ಪರ ಹೋರಾಟಗಾರರು ಪ್ರವೀಣ್ ಸರ್, ಅಂದರೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಚಾಪ್ ಮೂಡಿಸಿರ್ತಕ್ಕಂಥಲ್ಲ, ಅವರು ಸಿನಿಮಾಗೆ ಬರ್ತೀನಿ ಅಂದಾಗ ಫಸ್ಟ್ ಏನು ಸಜೆಸ್ಟ್ ಮಾಡಿದ್ರು, ಈಗೇನು ಹೇಳ್ತಾರೆ ಅಂತ? ಫಸ್ಟ್ ಸಜೆಸ್ಟ್ ಮಾಡಿದ್ದವರು ತರಬೇತಿಗೆ ಹೋಗ್ಬಿಟ್ಟು ನೀನೇನೇನು ಅದಕ್ಕೆ ಕಷ್ಟಪಡಬೇಕು ಅದಕ್ಕೆಲ್ಲ ಕಷ್ಟಪಡು. ಡ್ಯಾನ್ಸ್ ಆಗಿರಲಿ, ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ರು. ಆ್ಯಕ್ಟಿಂಗ್ ಆಗಿರಲಿ ಮುಂಬೈಗೆ ಕಳಿಸಿದ್ರು. ಅನುಪಮ್ ಖೇರ್ ಇನ್ಸ್ಟಿಟ್ಯೂಟಲ್ಲಿ ನಾನು ಡಿಪ್ಲೊಮಾ ಪಡೆದೆ. ಅದಾದ ನಂತರ ಜೋಸೆಫ್ ನೀನಾಸಮ್ ಅವ್ರ ಹತ್ರ ನಾನು ಆ್ಯಕ್ಟಿಂಗ್ ತರಬೇತಿ ಪಡೆದೆ. ಅದಾದ ನಂತರ ಹಲವಾರು ಜನ ಹತ್ರ ನಾನು ಅವ್ರ ಜೊತೆ ಸೇರಿಕೊಂಡು ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅದಾದ ನಂತರ ನಮ್ಮ ಸುರಾಗ್ ಸಿಕ್ಕಿದ್ರು, ಜಯರಾಮ್ ಸರ್ ಅಂತ ಒಂದು ಪಾಸಿಟಿವ್ ಪ್ರೊಡ್ಯೂಸರ್ ಸಿಕ್ಕಿದ್ರು. ಇದೆಲ್ಲ ಒಂದು ಕೊಲಾಬ್ರೇಟಿವ್ ಎಫರ್ಟ್ ಸರ್. ಈಗ ಪ್ರತಿಯೊಂದು ಸಂದರ್ಭದಲ್ಲಿ ಒಂದಿಷ್ಟು ಕೆಲಸ ಮಾಡೋವಾಗ ಅದು ಅಂದ್ಕೊಂಡಿದ್ದ ರೀತಿ ಆಗದೆ ಇರೋವಾಗ ಅಯ್ಯೋ ಇದೇನಪ್ಪ ಹಿಂಗಾಗೋಯ್ತು ಅನ್ನೋಂಥ ಪದ ಕೇಳಿರ್ತೀವಿ. ಬಟ್ ನೀವು ಅದೇ ಒಂದು ಹುಕ್ ಸ್ಟೆಪ್ ಆಗಿದೆ, ಸಾಂಗ್ ಆಗಿದೆ, ತುಂಬ ಸಾಕಪ್ಪ ಅಯ್ಯೋ ಇದೇನಿದು ಅಂತ ಅನಿಸಿದ್ದು ನಿಮ್ಗೆ ಯಾವಾಗ ಲೈಫಲ್ಲಿ? ಎಲ್ಲದಕ್ಕೂ ಉತ್ತರ ಇವಾಗ ಅಯ್ಯೋ 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 ಸರ್. ನಾಯಕಿ ಕೂಡ ಇದ್ದಾರೆ. ಎಸ್ ಮ್ಯಾಮ್, ನಿಮ್ಮ ಸಿನಿಮಾದ ಸಾಂಗ್ ರಿಲೀಸ್ ಆಗಿದೆ, ಫಸ್ಟ್ ಹೇಗೆ ಅನಿಸುತ್ತೆ? ತುಂಬ ಖುಷಿ ಆಗ್ತಿದೆ. ನಾನು ಸೆಟಲ್ಲಿದ್ದೆ ಆವಾಗ ಶೂಟ್ ಮಾಡಬೇಕಾದ್ರೆ, ಆ್ಯಂಡ್ ನಾನು ಎಲ್ಲರದ್ದು ಎಫರ್ಟ್ ನೋಡಿದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ. ನಮ್ಮ ಫಿಲ್ಮ್ ಇವತ್ತು ಪ್ರಮೋಷನ್ ಸ್ಟಾರ್ಟ್ ಆಗ್ತಿದೆ. ಸೊ ಇಷ್ಟು ಬ್ಯಾಂಗ್ ಆನ್ ಸಾಂಗ್ ಜೊತೆ ಇಟ್ಸ್ ಅ ಜೆಮ್ ದಟ್ ದ ಟೀಮ್ ಹ್ಯಾಸ್ ಕ್ರಿಯೇಟೆಡ್. ಸೊ ತುಂಬ ಖುಷಿ ಆಗ್ತಿದೆ. ಈ ಸಾಂಗಿಂದ ನಮ್ಮ ಪ್ರಮೋಷನ್ ಸ್ಟಾರ್ಟ್ ಆಗ್ತಿದೆ. ಐ ಹೋಪ್ ಇವತ್ತು ಯಾವ ಥರದ ರಿಯಾಕ್ಷನ್ ನಮಗೆ ಸಿಕ್ಕಿದೆ ಅದು ಪ್ರಮೋಷನ್ ಎವ್ರಿ ಸ್ಟೆಪ್ ಆಫ್ ದ ವೇ ನಮಗೆ ಪ್ರಮೋಷನಲ್ಲಿ ಸಿಗ್ತಾ ಇರಬೇಕು ಅಂತಲೇ ನಾನು ಐ ಹೋಪ್ ಅದೇ ಆಗುತ್ತೆ ಅಂತ. ಜಯರಾಮ್ ಸರ್, ಸಹಜವಾಗಿ ಅಂದರೆ ಸದ್ಯಕ್ಕೆ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ ಬಗ್ಗೆ ಗೊತ್ತಿದೆ. ತುಂಬ ಜನ ಅಂದರೆ ಅಯ್ಯೋ ಈಗ ಯಾಕೆ ಸಿನಿಮಾ ಮಾಡ್ತೀರಾ, ಯಾಕೆ ಮಾಡ್ತೀರಾ ಅನ್ನೋಂಥ ಪದ ಕೇಳಿರ್ತೀರಿ. ಪರಿಸ್ಥಿತಿ ಸರಿ ಇಲ್ಲ ಅನ್ನೋದು. ಈ ಎಲ್ಲ ಅಡೆತಡೆಗಳನ್ನು ಮೀರಿ ಸಿನಿಮಾ ಮಾಡಬೇಕು ಅಂದಾಗ ಪ್ರವೀರ್ ಅವರಿಗೆ ಮಾಡೋವಂಥ ಚಾಲೆಂಜ್ ಹೆಂಗಿತ್ತು ನಿಮಗೆ ಅಂತ? ನೀವು ಹೇಳಿದ್ದು ನಿಜಾನೇ. ಯಾಕೆಂದರೆ ಸಿನಿಮಾ ಮಾಡ್ತೀವಿ ಅಂತ ಬಂದ ತಕ್ಷಣವೇ ವೆಲ್ ವಿಷರ್ಸ್ ಅಂತ ಏನಿರ್ತಾರೆ ಅವರೆಲ್ಲರೂ ಯಾಕೆ ಬೇಕಪ್ಪ ನಿನಗೇನೋ ಚೆನ್ನಾಗಿದೆಯಾ, ಇದೆಲ್ಲ ಯಾಕೆ ಮಾಡ್ತೀಯ ಅಂತ ಹೇಳಿದ್ದು ನಿಜ, ನನಗೂ ಅದಾಗಿದೆ. ಬಟ್ ಅದರ್ವೈಸ್ ನನಗೆ ಈ ಸಿನಿಮಾ ಭಾಳ ಪ್ರೀತಿಯಿಂದ ಒಳ್ಳೆ ಕತೆ ಇದೆ, ಬಹಳ ಚೆನ್ನಾಗಿರೋ ಕತೆ. ನನಗಿದು ಫಸ್ಟ್ ಟೈಮ್ ಅಪ್ರೋಚ್ ಮಾಡಿ ಹೇಳಿದಾಗ ಕತೆ ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ. ಈ ಥರ ನಾವು ಯಾಕಂದರೆ ಕನ್ನಡನ ನಾವು ಥಿಯೇಟ್ರಲ್ಲಿ ಸಿನಿಮಾಗಳು ನೋಡಿಬಿಟ್ಟು ಎಂಜಾಯ್ ಮಾಡಿರೋ, ಆಡಿಯನ್ನಾಗಿ ಎಂಜಾಯ್ ಮಾಡಿರೋ ಹುಡುಗ ನಾನು. ಈಗ ಇಂಥ ಒಳ್ಳೆ ಕತೆಗೆ ಯಾವುದೇ ಪ್ರೊಡ್ಯೂಸರ್ ಸಿಗದೇ ಇದ್ದಾಗ ಇಂಥ ಒಳ್ಳೆ ಕತೆ ಅದು ಸಿನಿಮಾ ಆಗದೆ ಉಳಿದ್ಕೊಂಡ್ಬಿಡ್ಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ಸಪೋರ್ಟ್ ಮಾಡೋಣ ಅಂತ ನಿಂತಿದ್ದು. ಅದ್ರ ಜೊತೆಗೆ ಪ್ರವೀರ್ನ ನಾನು ಬೆಳೀತಾ ನೋಡಿದ್ದೀನಿ. ಅವನ ಎಫರ್ಟ್ ಆಗಲಿ, ಅವನ ಆ್ಯಸ್ ಅ ಆರ್ಟಿಸ್ಟ್ ಆಗಲಿ ಎಷ್ಟು ಒಳ್ಳೆ ಹುಡುಗ ಅನ್ನೋದು ನನಗೆ ಗೊತ್ತು. ಹಾಗಾಗಿ ಟು ಸಪೋರ್ಟ್ ದೆಮ್ ನಾನು ಈ ಸಿನಿಮಾ ಮಾಡೋ ನಿರ್ಧಾರ ತೊಗೊಂಡಿದ್ದೀನಿ. ಫೈನಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರೇಕ್ಷಕರ ಮುಂದೆ ಸಿನಿಮಾ ಬರ್ತಾ ಇದೆ. ಸೊ ಏನು ಹೇಳ್ತೀರಿ? ಅಪ್ಪಾಜಿ ಅವ್ರಿಗೊಂದು ದೊಡ್ಡ ಅಭಿಮಾನಿ ಬಳಕ ಇದೆ, ಅವರ ಹೋರಾಟ ನಿಮಗೆ ಹೆಂಗೆ ಸಾಥ್ ನೀಡುತ್ತೆ ಅಂತ? ಇಲ್ಲ, ತಂದೆಯವರು ಯಾವತ್ತೂ ಹೇಳಿದ್ದಾರೆ ಕಲೆಗೆ ಭಾಷೆ ಇಲ್ಲ ಅಂತ. ಸೊ ಅದ್ರ ತಕ್ಕಂಗೆ ನಾವು ನಡ್ಕೊಂಡು ಬಂದಿದ್ದೀವಿ. ಸಿನಿಮಾ ತುಂಬ ಕಷ್ಟಪಟ್ಟು ತುಂಬ ಚಾಲೆಂಜಿಂಗ್ ಆಗಿ ನಾವು ಮಾಡಿದ್ದೀವಿ ಸಿನಿಮಾನ. ಸೊ ಕೊನೆಯದಾಗಿ ಕನ್ನಡ ಜನತೆ ಈ ಸಿನಿಮಾದ ಮೇಲೆ ಸಪೋರ್ಟ್ ಇರಲಿ, ಎಲ್ಲ ಬಂದುಬಿಟ್ಟು ನೋಡಿ, ಸಾಂಗ್ ನೋಡಿ, ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇದಿಷ್ಟು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾದ ನಟ ನಟಿ ಹಾಗೆ ನಿರ್ಮಾಪಕರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.